ಪಿಂಪಲ್ಸ್ ಇದ್ದರೆ ಪಿಂಪಲ್ ಜೊತೆ ಪಿಂಪಲ್ ಮಾರ್ಕ್ಸ್ ಕೂಡ ಹಾಗೆ ಉಳ್ಕೊಂಡಿದ್ರೆ ಈ ಒಂದು ಫೇಸ್ ಪ್ಯಾಕ್ ಜೊತೆಗೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿ ಅಪ್ಲೈ ಮಾಡಿ ನೋಡಿ. ಪಿಂಪಲ್ಸ್ ಕಡಿಮೆ ಆಗೋದ್ರ ಜೊತೆಗೆ ಇನ್ಸ್ಟಂಟಾಗಿ ಸ್ಕಿನ್ ಬ್ರೈಟ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಹಾಗೆ ಸ್ಕಿನ್ ವೈಟ್ ಕೂಡ ಆಗುತ್ತೆ. ಕಂಪ್ಲೀಟಾಗಿ ಮುಖದಲ್ಲಿರುವಂತಹ ಕಲೆಗಳು ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಹಾಗಾದರೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಸ್ಟೋನನ್ನು ತೊಗೊಂಡಿದ್ದೀನಿ. ಇದೇನು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಈಸಿಯಾಗಿ ಸಿಗೋವಂತಹ ಇಂಗ್ರೀಡಿಯೆಂಟ್ ಇದು. ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಮುಖದಲ್ಲಿರುವಂಥ ಕಲೆಗಳು ಕಡಿಮೆ ಆಗುತ್ತೆ, ಸ್ಕಿನ್ ಬ್ರೈಟ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಹಾಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ನಾನಿಲ್ಲಿ ಒಂದು ಚಿಕ್ಕ ತುಂಡನ್ನು ತಗೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೋತೀನಿ. ಸ್ಮೂತ್ ಪೌಡರ್ ಮಾಡ್ಕೋಬೇಕು, ತುಂಬ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು. ಸರಿಯಾಗಿ ಪೌಡರ್ ಆಗಿಲ್ಲ ಅಂತಂದರೆ ಇದು ಕರಗೋದಿಲ್ಲ. ಕ್ರಿಸ್ಟಲ್ ಇದ್ದರೆ ಅದು ಕರಗೋದಿಲ್ಲ, ಅದರದ ರಿಸಲ್ಟು ಕೂಡ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪೌಡರನ್ನು ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಇಷ್ಟು ಪೌಡರನ್ನು ಮಾಡ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಹಾಗೆ ಇದರ ಜೊತೆಗೆ ಅರ್ಧ ಸ್ಪೂನ್ನಷ್ಟು ಬೇವಿನ ಪುಡಿನ ಹಾಕೋತಾ ಇದ್ದೀನಿ. ಬೇವಿನ ಪುಡಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಯೂಸ್ ಮಾಡ್ಕೋಬೋದು. ಹಾಗೆ ಅರ್ಧ ಸ್ಪೂನ್ನಷ್ಟು ರೋಸ್ ಪೌಡರನ್ನು ತಗೋತಾ ಇದ್ದೀನಿ. ನಾನು ಇದನ್ನೆಲ್ಲ ಪೌಡರ್ ಪಾಕೆಟ್ಗಳಲ್ಲಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ನೀವು ಬೇಕಿದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಅದನ್ನು ತೊಳೆದು ಒಣಗಿಸಿ ಯೂಸ್ ಮಾಡ್ಕೋಬೋದು. ಇನ್ನು ಅರ್ಧ ಸ್ಪೂನ್ನಷ್ಟು ಸ್ಯಾಂಡಲ್ವುಡ್ ಪೌಡರು, ಶ್ರೀಗಂಧದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಶ್ರೀಗಂಧದ ಪುಡಿ ಅಥವಾ ರಕ್ತಚಂದನ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. 1/4 ಸ್ಪೂನಷ್ಟು ಅಂದರೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ನಾನಿಲ್ಲಿ ವೈಲ್ಡ್ ಟರ್ಮನಿಕ್ನ ಯೂಸ್ ಮಾಡ್ತಾಯಿದ್ದೀನಿ, ಅಥವಾ ಕಸ್ತೂರಿ ಅರಿಶಿನ ಯೂಸ್ ಮಾಡ್ಬೋದು. ಅಡುಗೆಗೆ ಯೂಸ್ ಮಾಡುವಂಥ ಅರಿಶಿನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಕಸ್ತೂರಿ ಅರಿಶಿನ ಸಿಗುತ್ತೆ ಸ್ಟೋರ್ಗಳಲ್ಲಿ, ಯೂಸ್ ಮಾಡ್ಕೋಬೋದು. ಇನ್ನು ಅರ್ಧ ಸ್ಪೂನ್ನಷ್ಟು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಅರ್ಧ ಸ್ಪೂನ್ನಷ್ಟು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಟೈಮ್ ಅಷ್ಟೇ ಫೇಸ್ಗೆ ಯೂಸ್ ಮಾಡೋದು, ಅದನ್ನು ಇಟ್ಟು ಮತ್ತೆ ಬಳಸೋದಕ್ಕೆ ಬರೋದಿಲ್ಲ. ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಂಡು ಫ್ರೆಶ್ ಆಗಿ ಯೂಸ್ ಮಾಡಬೇಕು. ಹಾಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಬಳಸ್ತಾ ಇದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಅದಾದ ನಂತರ ನಾನಿಲ್ಲಿ ರೋಸ್ ವಾಟರನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೈಪನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ತುಂಬ ಸ್ಕಿನ್ ಆಯಿಲಿ ಇತ್ತು ಅಂತಂದರೆ ರೋಸ್ ವಾಟರು ಅಥವಾ ವಾಟರನ್ನು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇದ್ದರೆ ಮೊಸರನ್ನ ಯೂಸ್ ಮಾಡ್ಬೋದು, ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಕಾಂಬಿನೇಷನ್ ಸ್ಕಿನ್ ಇದ್ದರೆ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನನ್ನ ಸ್ಕಿನ್ ಆಯಿಲಿ ಇರೋದ್ರಿಂದ ನಾನು ರೋಸ್ ವಾಟರನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ಲದೆ ಇರೋ ರೀತಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ಎಷ್ಟು ಥಿಕ್ನೆಸ್ ಬೇಕು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟಿದ್ರೆ ಸಾಕು. ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಈ ರೀತಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ಇದನ್ನು ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖದಲ್ಲಿ ಆಯಿಲ್ ಇರಬಾರ್ದು, ಡರ್ಟ್ ಇರಬಾರ್ದು, ಕ್ಲೀನಾಗಿ ಫೇಸ್ ವಾಶನ್ನು ಮಾಡಬೇಕು. ಕ್ಲೀನಾಗಿ ಫೇಸ್ ವಾಶನ್ನು ಮಾಡೋದ್ರಿಂದ ನಾವು ಮುಖಕ್ಕೆ ಏನೇ ಅಪ್ಲೈ ಮಾಡಿದ್ರೂ ಅದು ಚೆನ್ನಾಗಿ ನಮ್ಮ ಚರ್ಮ ಹೀರ್ಕೊಳ್ಳುತ್ತೆ. ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಫೇಸ್ ವಾಶ್ ಮಾಡದೆ ಮೇಕಪ್ ಆಗೇ ಇರುತ್ತೆ, ಮುಖದಲ್ಲಿ ಆಯಿಲ್ ಇರುತ್ತೆ, ಕ್ಲೀನ್ ಆಗಿರೋದಿಲ್ಲ. ಸೊ ಇದೇ ಟೈಮಲ್ಲಿ ನೀವು ಯಾವುದೇ ರೀತಿಯ ಫೇಸ್ ಪ್ಯಾಕ್ಗಳನ್ನಾಗಲಿ ಅಥವಾ ಫೇಸ್ ಮಾಸ್ಕ್ಗಳನ್ನಾಗಲಿ ಅಪ್ಲೈ ಮಾಡಿದ್ರೆ ಇದರಿಂದ ರಿಸಲ್ಟ್ ಸಿಗೋದಕ್ಕಿಂತ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ ಜಾಸ್ತಿ ಆಗುತ್ತೆ. ರಿಸಲ್ಟ್ ಅಂತೂ ಸಿಗೋದಿಲ್ಲ, ಬದಲಾಗಿ ಇನ್ನೂ ಬೇರೆ ರೀತಿ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಪೂರ್ತಿ ಮುಖಕ್ಕೆ ಫಸ್ಟು ಸಿಂಗಲ್ ಲೇಯರ್ ಆಗಿ ಅಪ್ಲೈ ಮಾಡಿ, ಅದಾದಮೇಲೆ ತಿಕ್ಕಾಗಿ 2-3 ಲೇಯರ್ ಆಗಿ ಅಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಣ್ಣಿಗೆ ತುಂಬ ಹತ್ತಿರವಾಗಿ ಮಾಸ್ಕನ್ನು ಅಪ್ಲೈ ಮಾಡಬಾರ್ದು. ಯಾಕಂತಂದರೆ ಆ ಪೌಡರ್ ಇರೋದ್ರಿಂದ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಕಣ್ಣಿನ ಹತ್ರ ಇರೋವಂತಹ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅಲ್ಲಿ ಸುಕ್ಕುಗಳು ಜಾಸ್ತಿ ಆಗುತ್ತೆ, ಮತ್ತು ರೆಡ್ನೆಸ್ ಆಗುವಂಥದ್ದು, ಬರ್ನಿಂಗ್ ಸೆನ್ಸೇಷನ್ ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ತುಟಿ ಹತ್ರ ಮತ್ತು ಕಣ್ಣಿನ ಹತ್ರ ಇದನ್ನು ಮಾಸ್ಕನ್ನು ಅಪ್ಲೈ ಮಾಡಬಾರ್ದು. 2-3 ಲೇಯರು ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡಬೇಕು. ಸ್ವಲ್ಪ ದಪ್ಪವಾಗಿ ತಿಕ್ಕಾಗಿ ಅಪ್ಲೈ ಮಾಡಬೇಕಾಗತ್ತೆ. ಮುಖದಲ್ಲಿ ಪಿಂಪಲ್ಸ್ ಆಗೋದು ಎಕ್ಸೆಸ್ ಆಯಿಲಿಂದ ಅಥವಾ ಸರಿಯಾಗಿ ಸ್ಕಿನ್ ಕೇರ್ ಮಾಡದೇ ಇದ್ದರೆ ಹಾರ್ಮೋನಲ್ ಚೇಂಜಸ್ಸಿಂದ ಈ ರೀತಿಯಾಗಿ ಪಿಂಪಲ್ಸ್ ಆಗುವಂಥದ್ದು. ಸೊ ನಾವು ಅದಕ್ಕೆ ಕರೆಕ್ಟ್ ರೀಸನ್ ಯಾವುದು ಅಂತ ತಿಳ್ಕೊಂಡು ಸರಿಯಾದ ರೀತಿ ಸ್ಕಿನ್ ಕೇರ್ ಮಾಡುವಂಥದ್ದಾಗ್ಬೋದು, ಅಥವಾ ಮುಖದಲ್ಲಿ ಆಯಿಲ್ ಕಂಟ್ರೋಲ್ ಮಾಡುವಂತಹ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡುವಂಥದ್ದಾಗ್ಬೋದು. ಆಮೇಲೆ ಕೆಲವೊಂದು ಸರಿ ನಾವು ಯೂಸ್ ಮಾಡುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿಂದನೂ ರಾಂಗ್ ಪ್ರಾಡಕ್ಟ್ಗಳನ್ನ ಚೂಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಕ್ಸೆಸ್ ಆಯಿಲಿಂದ ಪಿಂಪಲ್ಸ್ ಆಗ್ತಾ ಇದ್ದರೆ ಮುಲ್ತಾನಿ ಮಿಟ್ಟಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ.
ಹಾಗೆ ಆಲಂ ಪೌಡರ್ ಇದ್ರ ಬೆನಿಫಿಟ್ಸ್ ಏನು ಅಂತಂದರೆ ಇದು ಮುಖದಲ್ಲಿರುವಂತಹ ಆಯಿಲನ್ನು ಕಡಿಮೆ ಮಾಡುತ್ತೆ, ಪಿಂಪಲ್ಸ್ ಕಡಿಮೆ ಮಾಡುತ್ತೆ, ಮಾರ್ಕ್ಗಳು ಕಡಿಮೆ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ತುಂಬ ಡೀಪ್ ಪಿಗ್ಮೆಂಟೇಷನ್ ಇರುತ್ತಲ್ಲ ಸ್ಕಿನ್ನಲ್ಲಿ, ಸೊ ಅದನ್ನು ಕಡಿಮೆ ಮಾಡೋದ್ರಲ್ಲೂ ಕೂಡ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಇದನ್ನು ಜಾಸ್ತಿ ಬಳಸಬಾರ್ದು, ಯಾಕಂದರೆ ತುಂಬ ಡ್ರೈ ಸ್ಕಿನ್ ಇರೋವಂಥವ್ರು ಇದನ್ನು ಎಕ್ಸೆಸ್ ಆಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಇನ್ನೂ ತುಂಬ ಡ್ರೈ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಪಿಂಪಲ್ ಇದ್ದಾಗ ಯಾವ ರೀತಿ ಬಳಸಬೇಕು ಅಂತಂದರೆ, ಇದನ್ನು ಓಪನ್ ಆಗಿರುವಂಥ ಪಿಂಪಲ್ ಮೇಲೆ ಅಪ್ಲೈ ಮಾಡಬಾರ್ದು. ಅಂದರೆ ಪಿಂಪಲ್ ಓಪನ್ ಆಗಿರುತ್ತೆ ನೋಡಿ, ಪಸ್ ಇರುತ್ತೆ, ಅದನ್ನು ಸ್ಕ್ವೀಸ್ ಮಾಡಿ ತೆಗೆದಿರ್ತೀವಿ. ಸೊ ಅಂಥ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಬಾರ್ದು. ಮತ್ತು ಸ್ಕಿನ್ ಬ್ರೇಕ್ ಆಗಿದ್ದರೆ, ಕಟ್ ಟೋನ್ಸ್ ಇದ್ದರೆ, ಸೊ ಅದ್ರ ಮೇಲೆ ಅಪ್ಲೈ ಮಾಡಬಾರ್ದು. ಸೊ ಆ ರೀತಿ ಅಪ್ಲೈ ಮಾಡಿದ್ರೆ ಇನ್ನು ಸ್ಕಿನ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಓಪನ್ ಆಗಿಲ್ಲ ಅಂತಂದರೆ ನೀವು ಈಸಿಯಾಗಿ ಆರಾಮಾಗಿ ಈ ಪೌಡರನ್ನು ಯೂಸ್ ಮಾಡ್ಬೋದು. ಪೌಡರ್ ಅಥವಾ ಆಲಮ್ ಸ್ಟೋನು ಡೈರೆಕ್ಟಾಗಿ ಅದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಿಂದ ಅದನ್ನು ಡಿಪ್ ಮಾಡಿ ಅದರಿಂದ ಮಸಾಜ್ ಮಾಡುವಂಥದ್ದು. ಈ ರೀತಿಯಾಗಿ ಸುಮಾರು 3-4 ರೀತಿಯಾಗಿ ಆಲಮನ್ನು ಯೂಸ್ ಮಾಡ್ಬೋದು. ಹಾಗೆ ಮೊದಲೇ ಹೇಳಿದ್ನಲ್ಲ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ, ಸೊ ಅದು ಇದೇನೆ ಆಲಮ್ ಪೌಡರ್. ಈ ಆಲಮ್ ಸ್ಟೋನು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ, ಆಮೇಲೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ಯಾವುದು ಮೀಶೋ ಎಲ್ಲ ಕಡೆನೂ ಸಿಗುತ್ತೆ. ತುಂಬ ಕಡಿಮೆ ಪ್ರೈಸಿಗೆ ಒಂದು 10-20 ರೂಪಾಯಿಗೆಲ್ಲ ಒಂದು ಪೀಸ್ ಆರಾಮಾಗಿ ಸಿಗುತ್ತೆ, ತಗೊಂಡು ಯೂಸ್ ಮಾಡ್ಕೋಬೋದು. ತುಂಬ ಚೀಪಾಗಿ ಸಿಗುವಂತಹ ತುಂಬ ಕ್ವಾಲಿಟೀಸ್ ಇರುವಂತಹ ಸ್ಟೋನ್ ಇದು. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಇದನ್ನು ಬಳಸೋದ್ರಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ಬೇರೆ ರೀತಿ ಸ್ಕಿನ್ಗೆ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಆದಮೇಲೆ 20 ನಿಮಿಷ ಬಿಟ್ಟರೆ ಸಾಕು, ಅದಕ್ಕಿಂತ ಜಾಸ್ತಿ ಬಿಡಬೇಡಿ. ಯಾಕಂದರೆ ತಿಕ್ ಲೇಯರ್ ಅಪ್ಲೈ ಮಾಡಿದ್ದೀವಿ, ಅದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ 20 ನಿಮಿಷ ಸಾಕಾಗುತ್ತೆ. ಅದು ಡ್ರೈ ಆಗಿಲ್ಲ ಅಂದರೂ ಪರವಾಗಿಲ್ಲ, 20 ನಿಮಿಷ ಬಿಟ್ಟು ನೀವು ಫೇಸ್ ವಾಶನ್ನು ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಸ್ಪಾಂಜು ಅಂದರೆ ಫೇಸ್ ಪ್ಯಾಕನ್ನು ರಿಮೂವ್ ಮಾಡುವಂಥ ಒಂದು ಸ್ಪಾಂಜನ್ನು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಈ ಸ್ಪಾಂಜಿಂದ ಈಸಿಯಾಗಿ ಕ್ಲೀನಾಗಿ ವೈಪ್ ಮಾಡ್ಕೋಬೋದು. ನಾವು ಸಿಂಕಲ್ಲಿ ಹೋಗಿ ಮುಖ ತೊಳಿತೀವಿ ಅಂತಂದರೆ ಎಲ್ಲ ಕಡೆ ಸ್ಪ್ಲಾಶ್ ಆಗುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ತಗೊಂಡು ಈ ಸ್ಪಾಂಜಲ್ಲಿ ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತಂದರೆ, ಟ್ಯಾನ್ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಯಾಕಂದರೆ ನೀವು ಕಣ್ಣತ್ರ ಅಲ್ಲಿ ಸ್ವಲ್ಪ ಡಾರ್ಕ್ ಇದೆ, ಕೆಳಗಡೆ ಈ ಕಡೆ ತುಂಬ ಬ್ರೈಟ್ ಆಗಿದೆ. ಈ ಫೇಸ್ ಪ್ಯಾಕ್ ಬರೀ ಪಿಂಪಲ್ ಕಡಿಮೆ ಆಗೋದಕ್ಕೆ, ಮಾರ್ಕ್ ಕಡಿಮೆ ಆಗೋದಕ್ಕೆ ಅಲ್ಲ, ಮುಖದಲ್ಲಿರುವಂಥ ಟ್ಯಾನ್ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಸ್ಕಿನ್ ಗ್ಲೋ ಬರುತ್ತೆ, ಸ್ಕಿನ್ ಬ್ರೈಟ್ ಕೂಡ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಅಪ್ಲೈ ಮಾಡಿರುವಂಥ ಜಾಗದಲ್ಲಿ ಸ್ಕಿನ್ ಎಷ್ಟು ಗ್ಲೋ ಬಂದಿದೆ, ಎಷ್ಟು ಬ್ರೈಟ್ ಆಗಿದೆ ಅಂತೇಳಿ. ಸೊ ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ಸ್ಕಿನ್ ಕಲರಲ್ಲಿ ಡಾರ್ಕ್ ಇದೆ, ಇಲ್ಲಿ ಬ್ರೈಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಫೇಸ್ ಪ್ಯಾಕು ಎಲ್ಲ ರೀತಿಯಾಗಿ. ಅಂದರೆ ಆಲ್ ಇನ್ ಒನ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು. ಇನ್ನೊಂದು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತಂದರೆ, ಆಲಮನ್ನು ಬಳಸೋದಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಸ್ಕಿನ್ಗೆ ಯಾವುದೇ ರೀತಿ ರಿಯಾಕ್ಷನ್ಸ್ ಆಗಿಲ್ಲ, ರೆಡ್ನೆಸ್ ಆಗಿಲ್ಲ, ಬರ್ನಿಂಗ್ ಸೆನ್ಸೇಷನ್ ಇಲ್ಲ, ಇಚ್ಚಿಂಗ್ ಇಲ್ಲ, ಏನೂ ತೊಂದರೆ ಆಗಿಲ್ಲ ಅಂತಂದರೆ ಇದನ್ನು ಆರಾಮಾಗಿ ಬಳಸ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಅಲರ್ಜಿ ಆಯಿತು ಅಂತಂದರೆ ದಯವಿಟ್ಟು ಆಲಮನ್ನು ಯೂಸ್ ಮಾಡಬೇಡಿ. ಸೊ ಇದರಿಂದ ಆಲ್ಮೋಸ್ಟ್ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ. ಕಂಪ್ಲೀಟಾಗಿ ಫೇಸ್ ಪ್ಯಾಕನ್ನು ಈ ರೀತಿ ಒಂದು ಸ್ಪಾಂಜಿನ ಸಹಾಯದಿಂದ ಅಥವಾ ಒಂದು ಮೈಕ್ರೋ ಫೈಬರ್ ಟವಲ್ಗಳು ಸಿಗುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಅದರಿಂದ ನೀರನ್ನು ಡಿಪ್ ಮಾಡಿಕೊಂಡು ಪೂರ್ತಿಯಾಗಿ ವೈಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಅಥವಾ ಡೈರೆಕ್ಟಾಗಿ ಹೋಗಿ ಮುಖನ ವಾಶ್ ಮಾಡ್ಕೊಂಬಂದರೆ ಆಯಿತು. ನೀವು ನೋಡ್ತಾ ಇರ್ಬೋದು ಕುತ್ತಿಗೆ ಹತ್ರನೂ ಕೂಡ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅಪ್ಲೈ ಮಾಡಿರೋ ಅಷ್ಟು ಜಾಗ ಬ್ರೈಟ್ ಆಗಿದೆ, ಇನ್ನು ಕೆಳಗೆ ನೋಡ್ತಾ ಇರ್ಬೋದು ಸ್ಕಿನ್ನಾಗೆ ಡಾರ್ಕ್ ಆಗಿದೆ. ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಟ್ಯಾನ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ, ಕಣ್ಣು ಮುಚ್ಕೊಂಡು ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಬೋದು. ಸೊ ತುಂಬ ಬೆನಿಫಿಟ್ಸ್ ಇದೆ. ಪಿಂಪಲ್ಸು, ಮಾರ್ಕ್ಸು, ಟ್ಯಾನು, ಪಿಗ್ಮೆಂಟೇಷನ್ ಇದೆ ಎಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಈ ಫೇಸ್ ಪ್ಯಾಕ್ ಅಂತಂದರೆ. ಲೈವ್ ಆಗಿ ನೀವೇ ನೋಡ್ತಾ ಇದ್ದೀರಲ್ಲ, 20 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಸ್ಕಿನ್ ಅಂತಂದರೆ ತುಂಬ ಚೆನ್ನಾಗಿ ಗ್ಲೋ ಬಂದಿದೆ. ಫೇಸ್ ವಾಶನ್ನು ಮಾಡ್ಕೊಂಡಾದಮೇಲೆ ಫೇಸ್ ವಾಶ್ ಮಾಡಬೇಕಾದ್ರೆ ಬಿಸಿನೀರನ್ನು ಯೂಸ್ ಮಾಡಬಾರ್ದು. ಉಗುರು ಬೆಚ್ಚಗಿರೋ ನೀರು ಅಥವಾ ತಣ್ಣೀರನ್ನು ಯೂಸ್ ಮಾಡಿಕೊಂಡು ಫೇಸನ್ನು ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಆದಮೇಲೆ ಸೊ ನೀಟಾಗಿ ಮುಖನ ಒರೆಸ್ಕೊಂಡು, ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ. ಯಾಕಂದರೆ ಆಲಮ್ ಪೌಡರ್ ಏನಿದೆ ಅದು ಎಕ್ಸೆಸ್ ಆಯಿಲನ್ನು ಹೀರ್ಕೊಂಡು ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಸೊ ಹಾಗಾಗಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದು ಮರಿಲೇಬಾರ್ದು. ನೀವು ರೆಗ್ಯುಲರ್ ಆಗಿ ಯಾವ ಫೇಸ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಿರ್ತೀರ ಅದೇ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ.
ಈ ಫೇಸ್ ಪ್ಯಾಕನ್ನು ಎಷ್ಟು ದಿನಕ್ಕೊಂದ್ಸರಿ ಯೂಸ್ ಮಾಡಬೇಕು ಅಂದರೆ ವಾರಕ್ಕೆ 2 ಸರಿ ಯೂಸ್ ಮಾಡಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಹಾಗೆ 20 ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಟೀನೇಜ್ ಅವರು ಯೂಸ್ ಮಾಡ್ಬೋದು, ಯಂಗ್ ಏಜ್ ಅವರು ಯೂಸ್ ಮಾಡ್ಬೋದು, ಓಲ್ಡ್ ಏಜ್ ಅವರು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳಿಗೆ ಬೇಡ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.